ಅಕಸ್ಮಾತ್ ಈ ರಾಕ್ ತಲೆ ಮೇಲೆ ಬಿದ್ದರೆ ಓ ಮೈ ಗಾಡ್ ಒಳಗೆ ಹೋಗ್ತೇನೆ ನಮಗೆ ತಲೆ ಮಾಡಿದೆ ನನಗೆ ಎಲ್ಲ ಆಗಿನ ಕಾಡು ಮನುಷ್ಯರೆಲ್ಲ ಇದ್ರಲ್ಲ ಅವರು ಮಾಡಿರೋಂಥದ್ದು ಹೋಗ್ತಾ ಬರ್ತಾ 20-30 ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ಲರನ್ನೂ ವಯನಾಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ವಯನಾಡಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದ ರೆಸಾರ್ಟ್ ಬಂದು ವೈತ್ರಿ ವಿಲೇಜ್ ಅಂತ. ಇದನ್ನೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ವಿಲೇಜಲ್ಲಿ ಈ ರೆಸಾರ್ಟಲ್ಲಿ ಏನೇನಿದೆ, ಯಾವ್ಯಾವ ಆ್ಯಕ್ಟಿವಿಟೀಸ್ ಇದೆ ಅಂತ. ಸೊ ಅದು ಪಾರ್ಟ್ 2 ಬರುತ್ತೆ. ಈ ವಿಡಿಯೋದಲ್ಲಿ ನಾನು ವಯನಾಡಿನ ಪ್ಲೇಸಸ್ನ ಕವರ್ ಮಾಡಿದ್ದೀನಿ, ನಿಮಗೂ ತೋರಿಸ್ತೀನಿ ವಯನಾಡಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ, ನಾವು ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ಏನೇನು ಅಡ್ವೆಂಚರ್ ಮಾಡ್ಬೋದು, ಟ್ರಕ್ ಮಾಡ್ಬೋದು, ಹಾಗೂ ಕೇವ್ಸ್ ಇದೆ. ಸೊ ಇದೆಲ್ಲನೂ ನಿಮಗೆ ತೋರಿಸ್ತೀನಿ. ಸೊ ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಗಾಯ್ಸ್, ನಾವಿವತ್ತು ಕೇರಳದಲ್ಲಿ ಫ್ಯಾಂಟಮ್ ರಾಕಿಗೆ ಬಂದಿದ್ದೀವಿ. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಫ್ಯಾಂಟಮ್ ರಾಕ್. ಸೊ ಇದನ್ನು ಫ್ಯಾಂಟಮ್ ರಾಕ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಅದರ ರಾಕ್ ಫೇಸ್ ನೋಡಿದ್ರೆ ಇದು ಹ್ಯೂಮನ್ ಸ್ಕಲ್ ಥರ ಕಾಣ್ತಾ ಇದೆ. ಅದು ನ್ಯಾಚುರಲಿ ಬಿಲ್ಡ್, ಮತ್ತು ಅದನ್ನು ಯಾರೂ ಬಿಲ್ಡ್ ಮಾಡಿಲ್ಲ, ಅದು ನ್ಯಾಚುರಲ್ ಆಗಿ ಹ್ಯೂಮನ್ ಸ್ಕಲ್ ಥರ ಇದೆ. ಅದಕ್ಕೆ ಇದನ್ನು ಫ್ಯಾಂಟಮ್ ರಾಕ್ ಅಂತ ಕರೀತಾರೆ. ಬನ್ನಿ ಈಗ ಹೋಗಿ ನೋಡೋಣ. ಈ ಕಡೆ ನೋಡಿ ಏನು ಸಖತ್ತಾಗಿದೆ ವ್ಯೂ ಅಲ್ಲ. ಅಕಸ್ಮಾತ್ ಇಲ್ಲೆಲ್ಲ ಮಳೆ ಬಂದು ನೀರೆಲ್ಲ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ. ನಾವು ಸಮ್ಮರಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಮಳೆ ನೀರಿಲ್ಲ. ಇಲ್ಲಿಂದ ನೋಡಿದ್ರೆ ವ್ಯೂ ಸೂಪರಾಗಿದೆ, ಇಡೀ ವಯನಾಡೇ ಕಾಣುತ್ತೆ. ಸಾಹಸ ಮಾಡ್ತಾ ಇದ್ದೀವಿ, ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಬನ್ನಿ ಬನ್ನಿ. ಬಂದ್ವಿ, ಇದೆ ಅದು ರಾಕು. ಅಕಸ್ಮಾತ್ ಈ ರಾಕ್ ತಲೆ ಮೇಲೆ ಬಿದ್ದರೆ ಏನೇನೋ ಹೇಳ್ತೀನಿ. ಓ ಮೈ ಗಾಡ್, ಹೆಂಗಿದೆ ಏನು ಮಾಡ್ಬೋದು ಅಂದರೆ ಉಯ್ಯಾಲೆ ಆಡ್ಬೋದು. ಹಲೋ ಗಾಯ್ಸ್, ಇವತ್ತು ನಾವು ಎಡಕಲ್ ಕೇವ್ಸಿಗೆ ಬಂದಿದ್ದೀವಿ. ಸೊ ಇದು ಕೂಡ ನ್ಯಾಚುರಲಿ ಬಿಲ್ಟ್ ಕೇವು. ವಯನಾಡಲ್ಲಿ ಫ್ಯಾಂಟಮ್ ರಾಕ್ ನೋಡಿಕೊಂಡು ನೆಕ್ಸ್ಟ್ ನಾವು ಎಡಕಲ್ ಕೇವ್ಸಿಗೆ ಬಂದ್ವಿ. ಸೊ ಇಲ್ಲಿ 1.5 ಕಿಲೋಮೀಟರ್ಸ್ ಟ್ರಕ್ ಇದೆ. ನಾವು ಹೀಗೆ ಸ್ಟಾರ್ಟ್ ಮಾಡಿದ್ದು, ಆವಾಗ ಸುಸ್ತಾಗ್ತದೆ ಗೈಸ್. ಲೆಟ್ಸ್ ಗೋ. ಆಮೇಲೆ ಇದು ಹಿಲ್ಸ್ ಹೆಸ್ರೇನು ಗೊತ್ತಾ? ಅಂಬುಕುಟ್ಟಿ ಹಿಲ್ಸ್ ಅಂತ. ಸೊ ಲೆಟ್ಸ್ ಗೋ. ಫುಲ್ ಶೆಕೆ. ನಾನು ಬೇರೆ ಈ ಜಾಕೆಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಅಂದರೆ ಏನು ಶೆಕೆ ಇಲ್ಲ ಇದಕ್ಕೆ. ನೋಡಿ ಇದು ನೈಸ್.
ಒಂದು 100 ಮೀಟ್ರು ಹತ್ತಿಲ್ಲ, ಆವಾಗ ಸುಸ್ತಾಗ್ತದೆ. ಅಯ್ಯಪ್ಪ ನನ್ನ ಕೈಲಾಯ್ತಾ ಇಲ್ಲ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಆದರೆ ಸುಸ್ತಾದರೆ ಕುತ್ಕೊಳ್ಳೋಕ್ಕೆ ಆ ಥರ ಹಟ್ಟಿದೆ. ಕುತ್ಕೊಳ್ಳೋಣ ಬನ್ನಿರಿ. ಅಯ್ಯಮ್ಮ ವಯಸ್ಸಾಯಿತು. ಅಯ್ಯಪ್ಪ ಆಯ್ತಾ ಇಲ್ಲ. ಎಡೆಕಲ್ ಕೇವ್ಸ್ಗೆ ಬಂದಿದ್ವಿ. ಇಲ್ಲಿ 12D ಶೋ ಇತ್ತು, ಅಲ್ಟಿಮೇಟ್ ಆಗಿತ್ತು, 100 ರೂಪೀಸ್ ಪರ್ ಪರ್ಸನ್. ಸೊ ನೋಡಿ, ನೀವು ಬಂದಾಗ ಮಸ್ಟ್ ಟ್ರೈ. ಓಕೆ, ಸೊ ಇದು ಗ್ಲಾಸಸ್ ಕೊಟ್ಟಿದ್ದಾರೆ ಗೈಸ್, ಹಾಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಆಗುತ್ತೆ. ಪೀಪಲ್ ಆರ್ ಕಮ್ಮಿಂಗ್ ಇನ್. ನೋಡೋಣ. Pressure from behind the seat will feel like somebody kicking from behind. The audience in both sides, you can shout and scream and enjoy as much as Experience was so good, guys. Must try. ಸೊ ಬಂದಿದ್ವಿ, ಇಲ್ಲಿ 12D ಶೋ ನೋಡಿದ್ವಿ, ಸಕ್ಕತ್ತಾಗಿತ್ತು. ಫುಲ್ ಎಲ್ಲ ಚೇರ್ ಎಲ್ಲ ಆಗ್ತಾಯಿತ್ತು ಗೈಸ್, ಸೂಪರಾಗಿತ್ತು. ನಾನಂತೂ ಫುಲ್ ಭಯ ಪಡ್ಕೊಂಡ್ಬಿಟ್ಟು ಚಾಡ್ಬಿಟ್ಟೆ. ಸೊ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್, ಮಸ್ಟ್ ಟ್ರೈ. ಗೈಸ್, ಇವಾಗ ನಾವು ಬರ್ತಾ ಇದ್ವಲ್ಲ, ಆನ್ ದ ವೇ ಇಲ್ಲಿ ಸ್ಟೋನ್ ಶೋ ನೋಡ್ಬೋದು. ಬರ್ತಾ ತಗೊಳ್ಳೋಣ ಗೈಸ್ ಇದೆಲ್ಲ. ಈಗ ನಾವೊಂದು ಮಂಕಿನ ಮಾತಾಡ್ಸೋಣ. ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಎಲ್ಲಿದ್ದೀರಾ? ಈ ಕೇವ್ಸ್ ಬಗ್ಗೆ ಏನು ಹೇಳ್ತೀರಾ? ನಿಮ್ಗೆ ಯಾಕೆ ಬೇಕದು? ಚೆನ್ನಾಗಿದ್ದೀರಾ? ಇಲ್ಲಿ ವಾಟರ್ ಬಾಟಲ್ಸ್ ಅಲೋವ್ ಇಲ್ಲ. ಏನಂದರೆ ಇಲ್ಲಿ ಸ್ಟಿಕ್ಕರ್ ಹಾಕಿ ಕೊಡ್ತಾರೆ. ಸೊ ನಾವು ವಾಪಸ್ ತಗೊಬರ್ಬೇಕು ಇದನ್ನು. ಗೈಸ್, ಇದು ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಗೊತ್ತಾ, ಚೂರು ಗಲೀಜೇ ಇಲ್ಲ. ಅದಕ್ಕೆ ಕೇರಳ ಅಷ್ಟು ಕ್ಲೀನಾಗಿರೋದು ಕ್ಲೀನ್ ಸಿಟಿ ಅಂತ ಕರೆಯೋದು. ಇನ್ನೊಂದು ಏನಂದರೆ, ಮೇಲ್ಗಡೆ ಹೋಗಬೇಕಂದ್ರೆ ನಾವು ವಾಟರ್ ಬಾಟಲ್ ಅಥವಾ ಏನಾದರೂ ಪ್ಲಾಸ್ಟಿಕ್ ಐಟಮ್ ಇದ್ದರೆ ಅದಕ್ಕೆ ಸ್ಟಿಕ್ಕರ್ ಹಾಕ್ಸ್ಕೊಂಡು ಹೋಗ್ಬೇಕು. ಆಮೇಲೆ ಅದೇ ಬಾಟಲ್ನ ನಾವು ವಾಪಸ್ ತೊಗೊಂಬಂದು ಇಲ್ಲಿ ತೋರಿಸ್ಬೇಕು. ಆಗ ನಮ್ಮದು ವಾಪಸ್ ನಮಗೆ ಕೊಡ್ತಾರೆ. ಹಾಗೆ ನೈಸ್ ಅಲ್ಲ? ಗುಡ್. ಇಲ್ಲಿ ಬರೀ ಕ್ಯಾಶ್ ಅಷ್ಟೇ. ಇಲ್ಲಿಂದ ಹೋಗೋದು. ಸೊ ಲೆಟ್ಸ್ ಗೋ. ನೈಸ್. ಇಲ್ಲಿ ಏನು ಡ್ಯಾಮೇಜ್ ಏನು ಮಾಡೋಂಗಿಲ್ಲ. ಎಷ್ಟು ಕ್ಲೀನಾಗಿ ನೋಡ್ಕೊಂಡಿದ್ದಾರೆ. ನಾವು ಅಷ್ಟೇ ಕ್ಲೀನಾಗಿ ರೆಸ್ಪಾನ್ಸಿಬಲ್ ಆಗಿರಬೇಕು, ಇಲ್ಲ ಅಂದರೆ 5000 ರೂಪೀಸ್ ಫೈನ್. ಆಯಿತು. ಎಷ್ಟು ರಶ್ ಇದೆ ಅಂದರೆ ಕೇವ್ ಒಳಗೆ ಹೋಗೋಕ್ಕೆ ನಮಗೆ ಕ್ಯೂ. ಶೋ ಯು ನೋಡಿ. ಹಂಗೆ ಹೋಗ್ಬೇಕು ಗೈಸ್. ತಿರುಪತಿಲೂ ಇಷ್ಟು ರಶ್ ಇರುತ್ತಾ? ಯಪ್ಪ, ಒಂದು ಕೇವ್ ನೋಡೋಕೆ ನಾವು 2 ಅವರ್ಸ್ ನಿಂತಿದ್ದೀವಿ. ಅಂಥದ್ದೇನಿದೆ ಈ ಕೇವಲ್ಲಿ ನೋಡೇ ಬಿಡಿ. ತಲೆ ಮಾಡಿದೆ ನನಗೆ. ಏನಾಗಿಲ್ಲ, ಆದರೂ ಹೊಡೀತು. ಅಂಥದ್ದೇನಿದೆ ಈ ಕೇವಲ್ಲಿ ಅಂತ ನೋಡೇ ಬಿಡೋಣ ಬನ್ನಿ. ಸುಮ್ಮನೆ ಬಂಡೆಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ ಅಷ್ಟೇ ಗೈಸ್. ಹೋಗ್ತಾ ಇದ್ದೀವಿ ಈಗ ಮತ್ತೆ. ಇದೇನಂತಲ್ಲ, ಫೈನಲಿ ಹತ್ಕೊಂಡು ಬಂದಿದ್ದೀವಿ. ಇದ್ರೊಳಗಡೆ ಇನ್ನೊಂದಿದೆ, ಇದೆ ಆ ಕೇವ್. ಅಪ್ಪ ನೋಡಿ ಗೈಸ್, ವಾ
ಸಾರಿ ಇದೆಲ್ಲ ಆಗಿನ ಕಾಡು ಮನುಷ್ಯರೆಲ್ಲ ಇದ್ರಲ್ಲ ಅವರು ಮಾಡಿರೋ ಅಂಥದ್ದು. ಅದನ್ನು ಅವರು ರಿಸರ್ವ್ ಮಾಡಿದ್ದಾರೆ. ಸೊ ಮಳೆ ಬಂದು ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿರುತ್ತಲ್ಲ, ಅಂದರೆ ಇದೆಲ್ಲ ಸೀಕ್ರೆಟ್ ಕೋಡ್ಸು ಅವ್ರ ಲ್ಯಾಂಗ್ವೇಜಲ್ಲಿ ಬರೆದಿರೋ ಅಂಥದ್ದು. ಇವಾಗ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕೇವ್ ತುಂಬ ಚೆನ್ನಾಗಿದೆ. 2-3 ಬಂಡೆಗಳು ಹಿಂಗೆ ಇದಾಗಿದೆ ನೋಡ್ಬೋದು. ಇದು ಹೆಂಗೆ ಮಧ್ಯ ಸಿಕ್ಕಾಕೊಂಡಿದೆ, 3 ಬಂಡೆಗೆ ಮಧ್ಯ ಇದು ಸಿಕ್ಕಾಕೊಂಡಿದೆ. ಅಕಸ್ಮಾತ್ ಬಿದ್ದರೆ ಮಾತ್ರ ಅಯ್ಯ, ಮಾತೇ ಇಲ್ಲ. ಕರೆಕ್ಟಾಗಿ ಅಲ್ಲೇ ನಿಂತಿದ್ದೀನಿ. ಧರಿತ್ರಿ ಎಲ್ಲಿಂದ ಬಂದಿರೋದು? ನಾನು ಮೈಸೂರು. ಮೈಸೂರಾ? ಅದೇನದು? ನೀವೇನೋ Toilet. ಟಾಯ್ಲೆಟ್ ಅದು ಕಮೋಡ್ ಅಂತೆ. ಒಳ್ಳೆ ಮಜಾ ಇದೆ, ಚೆನ್ನಾಗಿದೆ ಗೈಸ್, ಬರ್ಬೋದು. ಫೈನಲಿ ಟ್ರೆಕ್ ಆಯಿತು ಗೈಸ್. 1 hour ಮಾಡಿರೋದು. ಇಷ್ಟಾಯ್ತು ನನಗೆ. ನೋಡಿ ಹೆಂಗೆ ನಿಂತವ್ರೆ ಅಷ್ಟೇ. ಹೋಗ್ತಾ ಇದ್ದೀವಿ. ಆಲ್ರೆಡಿ ಸ್ವಲ್ಪ ದೂರ ನಡ್ಕೊಂಡು ಅದು ಜನ ನೋಡಿದ್ವಿ. ಏನಿಲ್ಲ ಹೆಸರು? ಇದು ಡಿಫ್ರೆಂಟ್. ಹೋಗ್ತಾ ಹೋಗ್ತಾ ಒಂದು 20-30 ಹೋಗ್ತಾ ಬರ್ತಾ ಟೆಸ್ಟ್ ಕೊಡ್ತಾ ಇರ್ತಾರೆ. ಬರೀ ಇಂಥದೆಯಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.